ಗಾಡಿ ನಿಲ್ಸಲ್ಲ. ಕಾರಣ ಬರ್ತಾ ರೋಡೇ ಕಾಣಲ್ಲ. ಬರ್ಲಿ ಇನ್ನು ಎಷ್ಟು ಜೋರಾಗುತ್ತೋ ಅಷ್ಟು ಜೋರು ಬರಲಿ. ನೀರು ತುಂಬಲಿ. ಆಂಧ್ರ ಅಂತೂ ಫುಲ್. 2:47 ಲೈಟೆಲ್ಲ ಆಫ್ ಮಾಡೋಣ ಸದ್ಯಕ್ಕೆ. ಇನ್ನೆಲ್ಲ ಅಂಬಾರಿ ಲೋಡ್ ಆಗಿದೆ ನೋಡಿ ಯಾವ ಥರ ಆಗಿದೆ ಅಂತ ನೋಡಿದ್ರೆ. ಬೆಲ್ಟ್ ಗಿಲ್ಟೆಲ್ಲ ಹಾಕಿ ಹಿಂದ್ಗಡೆ ಒಂದು ಏನು ಸಾಹಸ ಮಾಡ್ತಾಯಿದೆ ನೋಡಿದ್ರೆ. 2 ಒಳಗಡೆಯಿಂದ ಒಂದು ಕ್ರೇನ್ ಎತ್ಕೊಂಬರ್ತಾಯಿದೆ, ಇದು ಆಚೆಯಿಂದ ಎಳ್ಕೊಂಬರ್ತೈತೆ. ನೋಡೋಣ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಶುಭ ಸಂಜೆ. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ, ನಮ್ಮ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ವಿಷಯ ಇದೆ, ಹೇಳ್ಬಿಡೋಣ. ಹೇಳಿದ್ರೆ ಯಾರು ಬೇಜಾರು ಮಾಡ್ಕೋಬೇಡ್ರಿ. ಯಾಕಪ್ಪ ಅಂದರೆ ಇಂಥ ಕಮೆಂಟ್ಸ್ಗೆಲ್ಲ ನೀನು ಸುಮಾರು ಜನ ಹೇಳಿದರೆ, ಇಂಥ ಕಮೆಂಟ್ಸ್ಗೆಲ್ಲ ನೀನು ರೆಸ್ಪಾನ್ಸ್ ಮಾಡೋಕ್ಕೆ ಹೋಗ್ಬೇಡೋಣ, ಹಂಗೆ ಹಿಂಗೆ ಅಂತ ಇಂಥವೆಲ್ಲ ಬರ್ತಾವೆ ಅಂತೇಳಿ. ಯಾಕಂದರೆ ಪ್ರತಿಯೊಂದು ವೀಡಿಯೋದಲ್ಲೂ ಈ ಥರ ಕಮೆಂಟ್ಸ್ ಆಗ್ತಾಯಿದ್ದೆ, ಬೇಜಾರಾಗುತ್ತೆ. ನೋಡಿದವರು ಯಾರೋ ಹೊಸಬರು ಬರ್ತಾರೆ ಅಂದ್ಕೊಳ್ಳಿ, ಕಮೆಂಟ್ಸ್ ಬರ್ತಾರೆ ಅಂದ್ಕೊಂಡು ಅವ್ರಿಗೆಲ್ಲ ಇವನು ಯಾಕೋ ಸರಿ ಇಲ್ವೇನೋ ಅಂಥೇಳಿ ಕಮೆಂಟ್ಸಲ್ಲಿ ನೋಡಿ ಬೇಜಾರು ಮಾಡ್ಕೊತಾರೆ. ಹಂಗಾಗಿ ಒಂದು ಉದ್ದೇಶಕ್ಕಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಕ್ತೀನಿ ನೋಡಿ ಕಮೆಂಟ್ಸು. ನೋಡಿ ಏನಂತ ಹಾಕಿದ್ದೀನಿ, ಅಯ್ಯೋ ಮಂಗಣ್ಣ ಒಂದು ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ 3 ವಿಡಿಯೋ ತಗೊಂಡೆಲ್ಲೋ ತೂ ನಿನ್ನ ಅಂತ ಪ್ರಶ್ನೆ ಹಾಕಿದ್ದಾರೆ. ಇದನ್ನು ಯಾರಾದ್ರು ನೋಡ್ರೆ ಹೊಸಬರು ಬಂದು ನೋಡಿದ್ರೆ ಏನು ಅನ್ಕೋಬೋದು ಹೇಳಿ. ಇವರು ಪ್ರಶ್ನೆ 3 ವಿಡಿಯೋದಿಂದ 4 ವಿಡಿಯೋದಿಂದ ಹಾಕಿದರು. ಅವತ್ತೇ ರಿಪ್ಲೈ ಮಾಡಿದ್ದೀನಿ ನಾನು. ಏನಂತ ರಿಪ್ಲೈ ಮಾಡಿದ್ದೀನಿ ಅದನ್ನು ಹಾಕ್ತಿದ್ದೀನಿ ನೋಡಿ. ಅವತ್ತು ಹೇಳಿದ್ದೀನಿ, ಇಲ್ಲ ಅಣ್ಣ ನಾನು ಆ ಥರ ನ್ಯೂಟ್ರಲ್ ಹೊಡೆಯಲ್ಲ ಅಂದರೆ. ಒಂದು ಪ್ರಶ್ನೆಗೆ ಆಲ್ರೆಡಿ ಒಂದು ಪ್ರಶ್ನೆಗೆ ಉತ್ತರ ಹಾಕಿದ್ದೆ, ಅವ್ರು ಅದನ್ನು ನೋಡಿಲ್ಲ. ಮತ್ತು ತಿರ್ಗಿ 2ನೇ ವೀಡಿಯೋದಲ್ಲಿ ಹಾಕಿದರು, ಅದ್ರಾಗ ಹಾಕಿದ್ದೆ. ಹಳೆ ವೀಡಿಯೋದಲ್ಲಿ ನಾನು ರಿಪ್ಲೈ ಮಾಡಿದ್ದೀನಿ, ನೀವು ನೋಡಿ ಅಂತೇಳಿ ಹಾಕಿದ್ದೆ, ಆವಾಗಲೂ ನೋಡಿಲ್ಲ. ತಿರ್ಗಿ ನಿನ್ನೆ ವೀಡಿಯೋದಲ್ಲಿ ಬಂದು ಈ ಥರ ಹಾಕಿದ್ದಾರೆ. ಇವ್ರಿಗೆ ಏನಂತ ಉತ್ತರ ಕೊಡ್ಬೇಕು ಹೇಳಿ. ಇವ್ರು ಕೇಳಿರೋ ಪ್ರಶ್ನೆ ಒಂದು, ನ್ಯೂಟ್ರಲ್ ಹೊಡಿತೀರಾ ಇಲ್ವಾ ಅಂತ. ಅದಕ್ಕೇನು ದೊಡ್ಡದಾಗಿ ಒಂದು ವೀಡಿಯೋ ಮಾಡೋಕ್ಬೇಕಾ? ಏನಿಲ್ಲ. ನಾನು ವೀಡಿಯೋದಲ್ಲಿ ನಾನು ಹೇಳ್ಬೋದು ನ್ಯೂಟ್ರಲ್ ಹೊಡೆಯಲ್ಲ ಬ್ರದರ್, ಅಷ್ಟೇ ಪ್ರಶ್ನೆ. ಅದಕ್ಕೆ ಉತ್ತರ ಅಷ್ಟೇ, ನಾನು ನ್ಯೂಟ್ರಲ್ ಹೊಡೆಯಲ್ಲ ಅನ್ನೋದಷ್ಟೇ ಉತ್ತರ. ಅದಕ್ಕೆಲ್ಲ ಒಂದು ವೀಡಿಯೋ ಮಾಡೋಕ್ಕಾಗುತ್ತಾ? ಅದರಲ್ಲಿ ಮೆಸೇಜಲ್ಲಿ ಹಾಕಿದ್ದೀನಿ ನೋಡಿ, ಎಲ್ಲ ಹಾಕ್ತೀನಿ. ಮೆಸೇಜಲ್ಲಿ ಹಾಕಿದ್ದೀನಿ, ಅವೆಲ್ಲ ನೋಡೋಂಗಿಲ್ಲ, ಏನಿಲ್ಲ. ಬರೀ ಮತ್ತೆ ಬಂದು ಅಯ್ಯೋ ಮಂಗಣ್ಣ ತೂ ನಿನ್ನ ಏನೇನೋ ಇವೆಲ್ಲ ಯಾವೆಲ್ಲ ಕಮೆಂಟ್ಸ್ ಅಂತ ಗೊತ್ತಾಗ್ತಿಲ್ಲ. ಯಾಕೆ ಬ್ರದರ್ ಈ ಥರ ಎಲ್ಲ ಮಾಡ್ತೀರಾ ನೀವು? ಹೊಸಬರು ಬಂದರೆ ನೋಡಿದ್ರೆಲ್ಲ ಬೇಜಾರು ಮಾಡ್ಕೊತಾರೆ, ಇವ್ನು ಸರಿಯಿಲ್ಲ ಹಂಗೆ ಹಿಂಗೆ ಅನ್ಕೊತಾರೆ. ಯಾವ ಮೆಸೇಜ್ಗೆ ರಿಪ್ಲೈ ಪ್ರತಿಯೊಂದು ಮೆಸೇಜ್ಗೂ ನಾನು ರಿಪ್ಲೈ ಮಾಡಿರ್ತೀನಿ. ನೀವು ನೋಡಬೇಕಷ್ಟೇ. ನೀವು ನೋಡಲಿಲ್ಲ ಅಂದರೆ ಅದು ನಿಮ್ಮ ತಪ್ಪು, ನಾವೇನು ಮಾಡೋಕ್ಕಾಗಲ್ಲ. ಇದಕ್ಕೆ ನೀವೇನು ಹೇಳ್ತೀರಾ? ಈ ವಿಡಿಯೋ ಮೊದಲನೇ ಇದರಲ್ಲಿ ಕಮೆಂಟ್ಸಲ್ಲಿ ಅವ್ರದ್ದು ID ಮೆನ್ಷನ್ ಮಾಡಿರ್ತೀನಿ. ಇದ್ರ ಬಗ್ಗೆ ನೀವು ಏನಂತೀರ ಅವನಿಗೆ ಡೈರೆಕ್ಟಾಗಿ ಉತ್ತರ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಹಾಯ್ ಸ್ನೇಹಿತರೆ, ಇವಾಗ ಎಲ್ಲಿದ್ದೀರಪ್ಪ ಅಂದರೆ ಖಾನಾವಸಡಿಗಿದ್ದೀನಿ. ಟೈಮು ಬಂದು 4:15. ಮಳೆ ರೋಡೇ ಕಾಣ್ತಾ ಇದೆ. ಈ ಕಡೆ ಎಲ್ಲ ಕರ್ಟನ್ ಹಾಕ್ಬಿಟ್ಟಿದ್ದೀನಿ ನೋಡಿ ರೋಡು. ಖಾನಾವಸಳ್ಳಿಯಾಗಂತೂ ಮಳೆ. ಆ ಗಾಡಿ ನೋಡಿ, ಅಣ್ಣಾಚಿ ಗಾಡಿ ಟಯರು ಒಂದು ಚೂರು ಬಿಸಿ ಆಗಲ್ಲ. ಟಯರ್ಗೆ ನೀರು ಸ್ಪ್ರೇ ಹೊಡೆದಾಗ ಹೊಡಿತಾ ಕೂತೈತೆ ಟಯರ್ಗೆ. ಏನು ಸೌಂಡು. ಮುಂದೆ ಎದುರುಗಡೆ ನೋಡ್ತಿರ್ಬೋದು ನೀವು. ಏನಂದ್ರೆ ಏನು ಕಾಣ್ತಿಲ್ಲ ಕರ್ನಾಟಕದಲ್ಲಿ ಮಳೆ. ನಮ್ಮ ಖಾನಾವಸಳ್ಳಿಗೆ ಹೊಸಪೇಟೆಯಿಂದನೂ ಮಳೆ ಬರ್ತಾಯಿತ್ತು, ಆದರೆ ಇಲ್ಲಿ ಖಾನಾವಸಳ್ಳಿ ಬಂದು ಸ್ವಲ್ಪ ಜೋರಾಯಿತು ಮಳೆ. ಅಲ್ಲಿಂದ ಇರಲಿಲ್ಲ. ಗಾಳಿ ಜೊತೆಗೆ ಮಳೆ, ಸಿಕ್ಕಾಬಟ್ಟೆ ಗಾಳಿ, ಅದ್ರ ಜೊತೆಗೆ ಮಳೆ ಹುಯ್ತೈತೆ. ಹುಯ್ಲಿ ಎಷ್ಟು ಹುಯ್ತೈತೆ ಹುಯ್ಲಿ. ಹುಯ್ದಷ್ಟು ಒಳ್ಳೇದು ನಮಗೆ. ನೀರು ಬೇಕು. ಆಗ ಇಲ್ಲಿ ನೋಡಲಿ. ನಮಗೇನಪ್ಪ ಅಂದರೆ ಒಂದು ಖುಷಿ ಮಳೆಯಲ್ಲಿ ಓಡ್ಸೋಕ್ಕಂದ್ರೆ ಭಾಳ ಅಂದರೆ ಭಾಳ ಖುಷಿ. ನಮ್ಮ ಗಾಡೀಲಿ ಟೈಯರ್ ಬಿಸಿ ಆಗಲ್ಲ, ನಾನು ಸ್ಟಾಪಾಗಿ ಹೊಡಿತಾ ಇರ್ಬೋದು. ಮಳೆ ಬಂದುಬಿಟ್ರೆ ಅದೊಂದು ಖುಷಿ ನಮಗೆ. ಅಂದರೆ ಗಾಳಿ ಬರಬಾರ್ದು, ಮಳೆ ಅಷ್ಟೇ ಬರಬೇಕು. ಮಳೆ ಜೊತೆ ಗಾಳಿ ಬರ್ತೈತಲ್ಲ, ಅದು ಭಾರಿ ಡೇಂಜರ್. ಅದು ಗಾಡಿ ಎಳ್ಕೊಂಡು ಹೋಗ್ಬಿಡ್ತೈತೆ ನೋಡಿ. ನೀರು ನಿಂತಿರೋದು ನೋಡಿ ಅಲ್ಲೆಲ್ಲೆಲ್ಲೇ. ಎಷ್ಟು ಟಯರ್ ಬಿಸಿ ಇದ್ರೂ 1 ನಿಮಿಷಕ್ಕೆ ತಣ್ಣಗೆ ಮಾಡಿಬಿಡ್ತೈತೆ ಇಲ್ಲಿ, ಹಂಗೆ ಹೊಡಿತೈತೆ ಮಳೆ. ಬನ್ನಿ, ಇನ್ನೇನು ನಮ್ಮ ಗಾಡಿ ಮಳೆ ಬಂದ್ಬಿಟ್ರೆ ಸಾಕು, ಅಲ್ಲಲ್ಲೇ ಒಂದೊಂದು ಕಡೆ ಸೋರಕ್ಕೆ ಶುರು ಮಾಡ್ಕೊಂಡ್ಬಿಡ್ತೈತೆ. ನೋಡ ಅಲ್ಲಿ ಸೋರ್ತೈತೆ, ಕಾಣ್ತಿರ್ಬೋದು ನೀರು ಸೋರ್ತಾರೆ ನೋಡಿ. ಸೋರಕ್ಕೆ ಶುರು ಮಾಡ್ಕೊಂಡ್ಬಿಡ್ತೈತೆ. ಏನು ಮಾಡೋಕ್ಕಾಗಲ್ಲ ಪಾಪ. ಸ್ಕೂಲ್ ಹುಡುಗರು ನೋಡಿ ಎಲ್ಲ ನೆನ್ಕೊಂಡು ಓಡಾಡ್ತಾರೆ. ಯಾವಪ್ಪ ಹುಡುಗರು
ಬರಲಿ. ನಮ್ಮ ದುರ್ಗ ಡಿಸ್ಟಿಕ್ಕಿಗೆ ಮಳೆ ಭಾಳ ಕಡಿಮೆ ಈ ಸಲ. ನಮ್ಮ ಕಲ್ಲಹಳ್ಳಿ, ಚಿತ್ರದುರ್ಗದಲ್ಲಿ ಕಲ್ಲಹಳ್ಳಿ ಆ ಕಡೆ ಎಲ್ಲ ಕೆರೆ ತುಂಬೇ ಇಲ್ವಂತೆ. ಮೊನ್ನೆ ನಮ್ಮ ಸ್ನೇಹಿತರಿಗೆಲ್ಲ ಫೋನ್ ಮಾಡಿದ್ದೆ, ಹೇಳಿದ್ರು ಎಲ್ಲಣ್ಣ ಈ ಸಲ ನಮ್ಮ ಕಡೆ ಮಳೆ ಇಲ್ಲ, ಯಾವ ಕಡೆ ಕೆರೆನೂ ತುಂಬಿಲ್ಲ ಅಂದರು. ಬರಲಿ, ನಮ್ಮ ದುರ್ಗ ಡಿಸ್ಟಿಕ್ಗೆ ಮಳೆ ಬಂದಷ್ಟು ಒಳ್ಳೆಯದು. ಯಾಕಂದರೆ ಈರುಳ್ಳಿ ಬೆಳೆ ಚೆನ್ನಾಗಿ ಬೆಳೀತಾರೆ ರೈತರು. ಎಲ್ಲ ಸೈಡಲ್ಲಿ ನೀರು ನಿಂತಿರೋ ನೋಡ್ರಿ. ಒಂದು ಸೈಡಿಗೆ ರೈಟ್ ಸೈಡ್ಗೆ ಹೋಗ್ಬಿಡೋಣ. ಏನು ಕಾಣಲ್ಲ, ಮಿರರ್ ಅಂತೂ ಏನಂದ್ರೆ ನೋಡಿದ್ರೆ ಏನು ಕಾಣ್ತಿಲ್ಲ ಮಿರರಾಗಿ. ಆ ಥರ ಮಳೆ ಹೊಡಿತಾ ಇದೆ. ಪಾರ್ಟಿಗೆ ಫೋನ್ ಮಾಡ್ರೆ ಪಾರ್ಟಿ ಫೋನ್ ಎತ್ತಾ ಇಲ್ಲ. ಏನು ಮಾಡೋದು ಗೊತ್ತಿಲ್ಲ. ಹೋಗ್ಬಿಡೋಣ ಸೀದಾ, ಆದಷ್ಟು ಬೇಗ. ಗಾಳಿ ನೋಡ್ರಿ ಸ್ವಾಮಿ, ಗಾಳಿ ಜೊತೆಗೆ ಮಳೆ. ವೈಪರ್ ಅಂತೂ ಮಿನಿಮಮ್ ಅರ್ಧ ಮುಕ್ಕಾಲು ಗಂಟೆ ಆಯಿತು ಹಾಕಿ. ಅಲ್ಲಿಂದ ಹಂಗೆ ಹೋಗಿ ಬರ್ತಾನೇ ಐತೆ. ಏನು ಮಾಡೋಕ್ಕಾಗಲ್ಲ ಮಳೆಗಾಲದಲ್ಲಿ. ನಮ್ಮ ಹೆಲ್ಮೆಟ್ ಇಲ್ಲೇ ಇದೆ ನೋಡಿ, ಹೆಲ್ಮೆಟು ಇನ್ನೂ ತೆಗೆದು ಒಳಗೆ ಇಕ್ಕಿಲ್ಲ. ಕಂಪ್ನಿ ಒಳಗೆ ಹೆಲ್ಮೆಟ್ ಇಲ್ಲ ಅಂದರೆ ಒಳಗೆ ಬಿಡಲ್ಲ. ಹಂಗಾಗಿ ಒಂದು ಹೆಲ್ಮೆಟ್ ಮಡಿಕೊಂಡಿದ್ದೀವಿ ನಾವು. ಬರ್ತಾ ರೋಡೇ ಕಾಣಲ್ಲ. ಬರಲಿ ಇನ್ನೂ ಎಷ್ಟು ಜೋರಾಗುತ್ತೋ ಅಷ್ಟು ಜೋರು ಬರಲಿ. ನೀರು ತುಂಬಲಿ. ಆಂಧ್ರ ಅಂತೂ ಫುಲ್ಲು ಮಳೆ ಅಂತೆ. ಕೃಷ್ಣಾ ನದಿ ಎಲ್ಲ ತುಂಬಿ ವಿಜಯವಾಡ ಎಲ್ಲ ಪೂರ್ತಿ ಊರೊಳಗೆಲ್ಲ ನೀರು ನುಗ್ಗಿಬಿಡೈತೆ. ವಿಡಿಯೋದಲ್ಲಿ ನೋಡಿದ್ವಿ. ಆಮೇಲೆ ನಮ್ಮ ಅಜಯ್ ಬ್ರದರ್ ಅವ್ರ ಲಾಗಲ್ಲೂ ನೋಡಿದ್ವಿ. ಮಳೆಯಲ್ಲಿ ಗಾಡಿ ಓಡ್ಸೋಕ್ಕಾಗದೇನೋ ಓಡಿಸ್ಕೊಂಬರ್ತಾವ್ರೆ. ಆ ಥರ ಆಗ್ಬಿಡಿ ಸಮಸ್ಯೆ. ಈ ರೋಡಲ್ಲೂ ಅಷ್ಟೇ ನೋಡಿ ಹೆಂಗೆ ಗಾಳಿ. ಬಾ ಗಾಳಿ ಸಿಕ್ಕಾಬಡೆ ಗಾಳಿ. ಮಳೆ ಅದ್ರ ಜೊತೆ ಗಾಳಿ. ಅಲ್ಲಿ ನಾವೆಲ್ಲ ನೆನೀತಾ ಇದ್ದೀವಿ ನೋಡಿ. ಒಳಗಡೆ ನೀರು ಬರ್ತಾ ಇಲ್ಲ, ಒಳಗಡೆ ಎಲ್ಲ ನೀರು ಬರ್ತೈತೆ. ಯಪ್ಪ, ನಮ್ಮ ಗಾಡೀಲಿ ಇದೊಂದು ಸಮಸ್ಯೆ. ಈ ಕರ್ಟನ್ಗಳು ಇರ್ತಾವಲ್ಲ, ನೀರು ಹೊಡೆದ್ಬಿಡ್ತವೆ. ಹೊಸದ್ರಲ್ಲಿ ಒಂದು 5-6 ತಿಂಗಳು ಚೆನ್ನಾಗಿರ್ತವೆ, ಆಮೇಲೆ ಅವೆಲ್ಲ ಇದಾಗ್ಬಿಡ್ತವೆ. ಏನು ಮಾಡ್ತೀರಾ, ಏನು ಮಾಡೋಕ್ಕಾಗಲ್ಲ. ಲಾರಿಯಲ್ಲಿ ಇವಾಗ ಒಂದು ಸ್ವಲ್ಪ ಲಾರಿಗಳಲ್ಲಿ AC ಕ್ಯಾಬ್. ಮೊನ್ನೆ ಒಂದು ಕೇರಳ ಗಾಡಿ ನೋಡಿದೆ, ಲಾರಿಯಲ್ಲಿ AC ಕ್ಯಾಬಿನ್ ಮಾಡೋನು. ಇದೇ ಕ್ಯಾಬಿನಲ್ಲಿ AC ಟೈಪ್ ಮಾಡಿ ಸಕ್ಕದ ಮಾಡಿದ್ದ ಕೇರಳ ಗಾಡಿಯಲ್ಲಿ. ನಮ್ಮ ಕರ್ನಾಟಕ ಓನರ್ಗಳ ಅಯ್ಯೋ ಯಾಕೆ ಹೇಳ್ತೀರಾ. ಬಡ ದೋಸ್ತು ಹೊಡಿತಾ ಇರೋದು ನೋಡಿ. ಆ ಮಳೆ ಗಾಳಿನೇ ತಳ್ಕೊಂಡು ಹೋಗ್ತೈತೆ. ಪಿಕಪ್ಪೇ ಸಿಗ್ತಾ ಇಲ್ಲ ಗಾಡಿಗೆ, ಆದರೂ ಹೊಡಿತಾವನೆ ಬಡ ದೋಸ್ತ. ಬರಲಿ ಸರಿ, ನೋಡೋಣ ಬರ್ರಿ, ಮುಂದೆ ಎಲ್ಲರೂ ಸಿಗೋಣ. ಸ್ನೇಹಿತರೆ, ಟೈಮ್ ಬಂದು 2:30. ಎಲ್ಲಿದ್ದೀನಪ್ಪ ಅಂದರೆ ನಮ್ಮ ಅತ್ತಿಬೆಲೆ ಟೋಲ್. ಈ ಟೋಲ್ ಬಿಟ್ಟರೆ ನಮ್ಮ ಕರ್ನಾಟಕ ಲಾಸ್ಟ್ ಆಗುತ್ತೆ. ನೆಕ್ಸ್ಟು ತಮಿಳ್ನಾಡು. ಈ ಟೋಲ್ ಬಂದು ಕರ್ನಾಟಕದ್ದೇ ಟೋಲ್ ಇದು. ಟೈಮ್ 2:30. ನಾನ್ ಸ್ಟಾಪ್ ಮನೆಗೆ ಹೋಗಿ ಒಂದು 1 ಅವರ್ 2 ಅವರ್ ಮನೇಲಿದ್ದು, ಮನೇಲಿ ಊಟ ಗಿಟ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ನಮಗೆ 2 ಕಿಲೋಮೀಟ್ರ್ ಐತೆ ಅಷ್ಟೇ ಪಾಯಿಂಟು. ಟೋಲು ಓಪನ್ ಆಗು. ಯಾಕೋ ಓಪನ್ ಆಗ್ತಿಲ್ಲ ಟೋಲು. ಓಪನ್ ಆಗ್ತದೆ. ಆಯ್ತಾಯ್ತು, ಓಪನ್ ಆಯಿತು ಟೋಲು. ಇನ್ನು 2 ಕಿಲೋಮೀಟ್ರ್ ಅಷ್ಟೇ ನಮ್ಮ ಪಾಯಿಂಟ್ ಇರೋದು, ಅನ್ಲೋಡಿಂಗ್ ಪಾಯಿಂಟು. ನೈಟೇ ಖಾಲಿ ಮಾಡ್ತೀನಿ ಅಂತ ಹೇಳಿದ್ದಾನೆ. ಏನು ಮಾಡ್ತಾನೋ ಗೊತ್ತಿಲ್ಲ, ನೋಡೋಣ. 4 ಗಂಟೆಗೆ ಫೋನ್ ಮಾಡು ಅಂತ ಹೇಳವನೆ. ಈಗ 2:30. ಇನ್ನೂ 1.5 ಅವರ್ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿ ಫೋನ್ ಮಾಡೋಣ. ಆದರೆ ನೈಟೇ ಖಾಲಿ ಮಾಡಿದ್ರೆ ಬೆಸ್ಟ್ ನಮಗೆ. ಖಾಲಿ ಮಾಡ್ಕೋಬೋದು. ಇವಾಗ ಕಾಣ್ತಿತ್ತಲ್ಲ ಈ ಬೋರ್ಡು ನೋಡಿ. ಈ ಬೋರ್ಡಿಂದ ಆ ಕಡೆ ತಮಿಳ್ನಾಡು, ಬೋರ್ಡಿಂದ ಈ ಕಡೆ ಕರ್ನಾಟಕ. ಇಲ್ಲೇ ಕಾಣ್ಬೋದು ನೋಡಿ. ಇಲ್ಲಿಂದ ಈ ಕಡೆ ನೋಡಿ ದ್ವಾರಬಾಗಿ, ಇದು ತಮಿಳ್ನಾಡು ಟೋಲ್ ರೋಡ್. ಹೆವಿ ವೆಹಿಕಲ್ಸ್ ಕೀಪ್ ಕಂಪಲ್ಸರಿ ಲೆಫ್ಟ್. ಇಲ್ಲಿ ತಮಿಳ್ನಾಡು RTO ಆಫೀಸ್ ಇದೆ. RTO ಆಫೀಸ್ ಪಾಸ್ ಮಾಡಬೇಕು. ಪಾಸ್ ಮಾಡಿ ಒಳಗೆ ಹೋಗಬೇಕು. ಬರ್ರಿ ನೋಡೋಣ. ನಾವು ತಮಿಳ್ನಾಡು RTO ಆಫೀಸಿಗೆ ಗಾಡಿ ನಿಲ್ಲಿಸಲ್ಲ.
ಇಲ್ಲೇ ಇರೋದ್ರಿಂದ ಲೆಫ್ಟ್ RTO ಆಫೀಸ್ ಪಾಸ್ ಮಾಡಿ ಲೆಫ್ಟು ನೋಡಿ ಒಂದು ಟರ್ನಿಂಗಲ್ಲೇ ನಿಲ್ಸೋರು. ಎಲ್ಲಿ ನಿಲ್ಲಿಸ್ಬೇಕು ಅನ್ನೋದು ಸ್ವಲ್ಪನೂ ಬುದ್ಧಿ ಇಲ್ಲ. ನಿಲ್ಸ್ಬಿಟ್ಟು ಮಲಿಕೊಂಡವ್ರೆ, ಆಗಲ್ಲ. ಒಬ್ಬೊಬ್ರು ಹಂಗೆ ಅವ್ರಿಗೆ ಮೈಂಡಲ್ಲಿ ಇದೇ ಇರಲ್ಲ, ಇಲ್ಲಿ ಗಾಡಿ ಬರುತ್ತೆ, ಅವ್ರ ಗಾಡಿ ಕಟ್ಟಾಗುತ್ತಾ ಕಟ್ಟಾಗಲ್ವಾ ಏನು ನೋಡಲ್ಲ, ಸುಮ್ಮನೆ ನಿಲ್ಲಿಸ್ಬಿಟ್ಟು ಮಲಿಕೊಂಬಿಡೋದಷ್ಟೇ. ನೋಡ ಸೀದಾ ಹೋದರೆ ತಮಿಳ್ನಾಡು ಫುಲ್ ಎಂಟ್ರ್ ಆಗುತ್ತೆ. ನಾವು ಇಲ್ಲೇ ಇಂಡಸ್ಟ್ರಿಯಲ್ ಏರಿಯಾ ಖಾಲಿ ಮಾಡೋದ್ರಿಂದ ನೋಡಿ ಇಲ್ಲಿ ಲೆಫ್ಟಿಗೆ ತಗೋಬೇಕು, ನಾವು ಸೀದಾ ಹೋಗಂಗಿಲ್ಲ. ಇದು ಹೊಸೂರು ಇಂಡಸ್ಟ್ರಿಯಲ್ ಏರಿಯಾ, ಇದೆಲ್ಲ ತಮಿಳ್ನಾಡು. ಇದು ಇಲ್ಲಿಂದ ಇನ್ನು ಒಂದೂವರೆ ಕಿಲೋಮೀಟರ್ ಏನೋ ಇರಬೇಕಷ್ಟೇ, ಅಷ್ಟೇ, ಜಾಸ್ತಿ ಏನಿಲ್ಲ. ರೆಗ್ಯುಲರಾಗಿ ಓಡಾಡ್ತೀವಲ್ಲ, ಹಾಗಾಗಿ ಮ್ಯಾಪು ಗೀಪು ಅವೆಲ್ಲ ಏನೂ ಹಾಕಲ್ಲ. ಕಳೆದ ಸಲಿನೂ ಬಂದಿದ್ದೆ ಒಂದ್ಸಲಿ, ಅವತ್ತು ಇಲ್ಲೆಲ್ಲ ಏನು ವಿಡಿಯೋ ಮಾಡಿಲ್ಲ, ಡೈರೆಕ್ಟ್ ಅಲ್ಲಿ ಫ್ಯಾಕ್ಟ್ರಿ ತವನೇ ವಿಡಿಯೋ ಮಾಡಿದ್ದೆ. ಇವತ್ತು ಇಲ್ಲಿಂದನೇ ವಿಡಿಯೋ ಮಾಡ್ತಾಯಿದ್ದೀನಿ. ಏನಕ್ಕಪ್ಪ ಅಂದರೆ ಕೆಲವೊಬ್ಬರು ನಮ್ಮ ಸ್ನೇಹಿತರು ಇಲ್ಲಿಗೆ ಲೋಡ್ ಮಾಡ್ಕೊಂಡು ಬರ್ತಾರೆ, ಅವ್ರಿಗೆ ದಾರಿ ಸ್ವಲ್ಪ ಗಮನ ಇರಲಿ. ಲೆಫ್ಟ್ ಸೈಡ್ ಮಿರರ್ ನೋಡಿದೆ, ಮಿರರ್ ನೋಡಿ ಮುಂದೆ ನೋಡ್ತೀನಿ, ಅನ್ಸ್ಬೋದು. ಏನಿದು ನಾಯಿನ? ಹೌದು, ನಾಯಿ ಮರಿಗಳು. ಹೋಯ್ ಎತ್ತೋಡ್ರಿ, ನಾಯಿ ಮರಿ. 5 ಮರಿ. ಚೆಕಿಂಗ್ ಇನ್ಸ್ಪೆಕ್ಟರ್ ತರ ನಿಂತವೆ ರೋಡಲ್ಲಿ ನಾಯಿ ಮರಿಗಳು 5. ಬನ್ನಿ, ವಾಯ್ಸು ಕೇಳಿಸ್ತಿದ್ಯೋ ಏನೋ ಗೊತ್ತಿಲ್ಲ. ಇಷ್ಟೊತ್ತು ನಾನು ಅದ್ರ ಕಡೆ ಮೈಂಡೇ ಇಟ್ಕೊಡ್ಲಿಲ್ಲ, ಯಾಕಂದ್ರೆ ಮೊಬೈಲ್ ಓಲ್ಡ್ರಲ್ಲಿ ಇಕ್ಕಿದ್ದೀನಲ್ಲ, ಹಂಗಾಗಿ ಸ್ವಲ್ಪ ಮೊಬೈಲ್ಗೂ ವಾಯ್ಸ್ಗೂ ಸ್ವಲ್ಪ ದೂರ ಆಗುತ್ತಲ್ಲ. ಈಗ ಒಂದು ಸ್ವಲ್ಪ ಜೋರು ಮಾಡಿ ಮಾತಾಡ್ತಾ ಇದ್ದೀನಿ. ಇಷ್ಟೊತ್ತು ಹೆಂಗೆ ಏನು ಗೊತ್ತಿಲ್ಲ, ನೋಡೋಣ. ಆಮೇಲಿಂದ ನಾನು ಚೆಕ್ ಮಾಡ್ತೀನಲ್ಲ, ಚೆಕ್ ಮಾಡಿದಾಗ ವಾಯ್ಸ್ ಕೇಳಿಸ್ಲಿಲ್ಲ ಅಂದರೆ ಅಲ್ಲಿಗೆ ಮ್ಯೂಟ್ ಮಾಡಿ ಸಪ್ರೇಟಾಗಿ ವಾಯ್ಸ್ ಡಬ್ಬಿಂಗ್ ಮಾಡಬೇಕು. ಮ್ಯೂಟ್ ಮಾಡಿ ಸಪ್ರೇಟಾಗಿ ವಾಯ್ಸ್ ಡಬ್ ಮಾಡಬೇಕಷ್ಟೇ. ಕ್ಲೀನಾಗಿ ಕೇಳಿಸಿದ್ರೆ ಅದನ್ನು ಹಂಗೆ ಕಂಟಿನ್ಯೂ ಅಪ್ಲೋಡ್ ಮಾಡಿಬಿಡ್ತೀನಿ ವಿಡಿಯೋ. ನೋಡೋಣ ಏನೇನು ಆಗುತ್ತೆ ಅನ್ನೋ. ಸದ್ಯಕ್ಕೆ ಪೂರ್ತಿ ಇಂಡಸ್ಟ್ರಿಯಲ್ ಏರಿಯಾನೇ ಇದು, ಸಿಪ್ಕಾಟ್ ಇಂಡಸ್ಟ್ರಿಯಲ್ ಏರಿಯಾ ಅಂತಾರೆ. ಇದು ಸಿಪ್ಕಾಟ್ ಇಂಡಸ್ಟ್ರಿಯಲ್ ಏರಿಯಾ ಫೇಸ್ 2. ಇದು ಫೇಸ್ 1 ಬಂದ್ಬಿಟ್ಟು ಹೊಸೂರಿಂದ ಆ ಕಡೆ ಐತೆ. ಈ ಕಡೆಲ್ಲ ಸಿಪ್ಕಾಟ್ ಅಂತ ಹೇಳ್ತಾರೆ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾಗೆ. ಈಗ ನಾವು ಸದ್ಯಕ್ಕೆ ಇದ್ರ ಹತ್ರ ಗೋಡನ್ ಹತ್ರ ಹೋಗಲ್ಲ, ನಾವು ಡೈರೆಕ್ಟ್ ವೇ ಬ್ರಿಡ್ಜ್ ಹತ್ರ ಹೋಗ್ತೀವಿ. ವೇ ಬ್ರಿಡ್ಜ್ ಹತ್ರ ಹೋಗಿ ಅಲ್ಲಿ ನಿಂತ್ಕೊಂಡು 4 ಗಂಟೆ ಫೋನ್ ಮಾಡಿದ್ರೆ, ಈಗ ನೋಡಿ, ಈಗ 2:15 2:45 ಆಯ್ತಾ ಬಂತು ಟೈಮು. ಈಗ ಅಲ್ಲಿ ಹೋದ್ರೆ ಮಲಗಂಗಿಲ್ಲ, 4 ಗಂಟೆವರೆಗೂ ಕೂತಿರ್ಬೇಕು. ಯಾಕಂದ್ರೆ 4 ಗಂಟೆ ಪಾರ್ಟಿಗೆ ಫೋನ್ ಮಾಡ್ಬೇಕು ನಾನು ಫೋನ್ ಮಾಡಿದ್ರೆ ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ, ತೂಕ ಮಾಡಿ ಕರ್ಕೊಂಡೋಗಿ ನೈಟೇ ಖಾಲಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆಲ್ರೆಡಿ ಒಂದ್ಸರಿ ನೈಟ್ ಖಾಲಿ ಮಾಡಿದ್ದೀನಿ, ಮಾಡ್ತಾರೆ ಅವರು. ಇವತ್ತು ಹೆಂಗೆ ಅನ್ನೋದು ಗೊತ್ತಿಲ್ಲ. ಆದರೂ ನೋಡಿ 4 ಗಂಟೆವರೆಗೂ ಕೂತಿರ್ಲೇಬೇಕು. ಕೂತಿದ್ದು 4 ಗಂಟೆ ಫೋನ್ ಮಾಡಿ ಅವರನ್ನು ಎಬ್ಬಿಸಿ ಅವ್ರು ಬಂದು ಕರ್ಕೊಂಡು ಹೋದಾಗ ಖಾಲಿ ಮಾಡಬೇಕು. ಅಲ್ಲೇ ಫ್ಯಾಕ್ಟ್ರಿ ತಗ ಹೋಗ್ಬಿಟ್ರೆ ಏನೂ ಸಮಸ್ಯೆ ಇಲ್ಲ, ಮಲಿಕೊಂಬಿಡ್ಬೋದು. ಇದು ವೇ ಬ್ರಿಡ್ಜ್ ಹತ್ರ ಇರೋದ್ರಿಂದ ಮಲಗಂಗಿಲ್ಲ, ಇದೇ ಸಮಸ್ಯೆ. ಎಲ್ಲ 24 ಅವರ್ ಓಪನ್ ಕೆಲಸ. ನೋಡಿ ಯಾರೋ ನಡ್ಕೊಂಬರ್ತಾನೆ, 24 ಅವರ್ ಕೆಲಸ ಮಾಡ್ತಿರ್ತಾರೆ. ತಮಿಳ್ನಾಡಲ್ಲಿ ಸುಮಾರು ಕಂಪ್ನಿಗಳು 24 ಅವರ್ ಇರ್ತವೆ. ಆಮೇಲೆ ಇದು ಏನಪ್ಪ, ನಮ್ಮದು ವೆಹಿಕಲು ಸ್ಪೇರ್ ಪಾರ್ಟ್ಸು, ಟೀ ಅಂಗಡಿ, ಹೋಟ್ಲು, ಕೆಲವು ಕಡೆ ಎಲ್ಲ 24 ಅವರ್ ಓಪನ್ ಮಾಡಿರ್ತಾರೆ ತಮಿಳ್ನಾಡಲ್ಲಿ. ನಮ್ಮ ಕರ್ನಾಟಕದಲ್ಲಿ ಪರ್ಮಿಷನ್ ಇಲ್ಲ, 24 ಅವರ್ ಓಪನ್ ಮಾಡೋಕ್ಕೆ ಪರ್ಮಿಷನ್ ಇಲ್ಲ. ಸ್ಪೇರ್ ಪಾರ್ಟ್ಸು, ಆಟೋಮೊಬೈಲು ಎಲ್ಲ ಸಿಗುತ್ತೆ 24 ಅವರ್ ತಮಿಳ್ನಾಡಲ್ಲಿ. ನಮ್ಮ ಕರ್ನಾಟಕದಲ್ಲಿ ಇಲ್ಲ. ನೋಡಿ ಆ ಕಡೆಯಿಂದ ಇಲ್ಲೆಲ್ಲ ನೋಡಿ, ಈ ರೋಡಲ್ಲಿ ಒಳಗೆ ಹೋಗ್ಬೇಕು ನಾವು. ಇಲ್ಲಿ ಲೆಫ್ಟಲ್ಲಿ ಒಂದು ಲೈಟ್ ಕಾಣ್ತಿದಲ್ಲ,
ಇಲ್ಲಿ ಒಳಗೆ ಹೋಗ್ಬೇಕು. ಲಾಸ್ಟ್ ಟೈಮು ಇಲ್ಲೇ ಒಳಗೆ ಹೋಗಿದ್ದೆ, ಅಂದ್ರೆ ಅಲ್ಲಿ ತೂಕ ಮಾಡ್ಕೊಬಂದು ಇಲ್ಲಿ ಒಳಗೆ ಹೋಗ್ಬೇಕು ನೋಡಿ, ಇಲ್ಲಿ ಲೆಫ್ಟಲ್ಲಿ. ಇವಾಗ ಒಳಗೆ ಹೋಗಂಗಿಲ್ಲ, ವೇ ಬ್ರಿಡ್ಜ್ ಹತ್ರ ಹೋಗಿ ತೂಕ ಮಾಡ್ಕೊಬಂದು ಒಳಗೆ ಹೋಗ್ಬೇಕು. ವೇ ಬ್ರಿಡ್ಜು ಇನ್ನು ಅರ್ಧ ಕಿಲೋಮೀಟರ್ ಐತೆ. ಎರಡು ಮುಕ್ಕಾಲು. ಇಲ್ಲೇ ವೇ ಬ್ರಿಡ್ಜ್ ಇರೋದು. ಟೀ ಅಂಗಡಿ ಓಪನ್ ಆಯ್ತಾ? ಇಲ್ಲ 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 ಇಲ್ಲ, ಸದ್ಯಕ್ಕೆ ಟೀ ಅಂಗಡಿ ಓಪನ್ ಇಲ್ಲ. ಏನು ಮಾಡೋಕ್ಕಾಗಲ್ಲ. ನಾವು ಗಾಡಿ ಇಲ್ಲೇ ನಿಲ್ಸ್ಕೊಳ್ಳೋಣ, ಇಲ್ಲೇ ಲೆಫ್ಟಲ್ಲೇ ನಿಲ್ಸ್ಕೊಳ್ಳೋಣ. ವೇ ಬ್ರಿಡ್ಜ್ ಇಲ್ಲೇ ರೈಟ್ ಸೈಡ್ ಆಗೈತೆ, ಹಂಗಾಗಿ ರೋಡಲ್ಲೇ ನಿಲ್ಸ್ಕೊಳ್ಳೋಣ. ಏನು ಸಮಸ್ಯೆ ಇಲ್ಲ ಅನ್ಸುತ್ತೆ. CC ಕ್ಯಾಮ್ರಾ ಬೇರೆ ಇಲ್ಲೇ ಇದೆ, ನೋಡೋಣ. ನೋಡಿ ಈಗ ತೋರಿಸ್ತೀನಿ ವೇ ಬ್ರಿಡ್ಜು. ನೋಡಿದೆ ವೇ ಬ್ರಿಡ್ಜು, ಅಲ್ಲಿ ಕಾಣ್ತಿರ್ಬೇಕು, ಬೋರ್ಡ್ ಕಾಣ್ತಾ ಇಲ್ಲ. ವೇ ಬ್ರಿಡ್ಜ್ ಕಾಣ್ತೈತಲ್ಲ, ತೋರಿಸ್ತೀನಿ ನೋಡ್ರಿ. ನೋಡಿದೆ ವೇ ಬ್ರಿಡ್ಜ್. ಟೈಮು ಕರೆಕ್ಟಾಗಿ 2:45, 2:47. ಲೈಟೆಲ್ಲ ಆಫ್ ಮಾಡೋಣ. ಸದ್ಯಕ್ಕೆ ಆರಾಮಾಗಿ ಈಗ ಮಲಿಕೊಂಡ್ರೆ ಎಚ್ಚರ ಆಗಲ್ಲ. 1.25 ಅವರು 4 ಗಂಟೆಗೆ ಅವ್ರು ಫೋನ್ ಮಾಡಲೇಬೇಕು. ನಾನು 3 ಗಂಟೆ ಬಂದು ಫೋನ್ ಮಾಡ್ತೀನಿ ಅಂದೆ, ಬೇಡ 4 ಗಂಟೆ ಬಂದು ಫೋನ್ ಮಾಡಪ್ಪ ಅಂದ. ನೈಟ್ ಕೆಲಸ ಮಾಡ್ತಿರ್ತಾರೆ ಅವರು, ಮಾಡೋದ ಬೇಡವ ಅನ್ನೋದು ಗೊತ್ತಿಲ್ಲ. ನೋಡೋಣ, ಒಂದು 3 ಗಂಟೆಗಾದರೆ ಟ್ರೈ ಮಾಡೋಣ. ಯಾಕಂದರೆ ಕೂತಿದ್ರೆ ನಿದ್ದೆ ಬಂದುಬಿಡ್ತದೆ. ಗಾಡಿ ಓಡಿಸೋ ಅಂದರೆ ರಾತ್ರೆಲ್ಲ ಓಡಿಸ್ತಾ ಇರ್ಬೋದು. ಈಗ ಸುಮ್ಮನೆ ಕೂತಿದ್ರೆ ಏನಾಗುತ್ತೆ, ನಿದ್ದೆ ಬಂದುಬಿಡ್ತವೆ. ಹಂಗಾಗಿ ದೊಡ್ಡ ಸಮಸ್ಯೆ. 3 ಗಂಟೆಗಾದರೂ ಫೋನ್ ಮಾಡೋಣ, ಬಂದು ಕರ್ಕೊಂಡು ಹೋದ ಅಂದರೆ ಪರವಾಗಿಲ್ಲ. ಎತ್ತಲಿಲ್ಲ ಅಂದರೆ ಏನು ಮಾಡೋಕ್ಕೆ ಆಗಲ್ಲ, ಇಲ್ಲೇ ಆಲ್ಟ್ ಆಗಬೇಕು. ಸದ್ಯಕ್ಕೆ ಎಲ್ಲರಿಗೂ ಗುಡ್ ನೈಟ್, ಬೆಳಗ್ಗೆ ಸಿಗೋಣ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಹೊಸೂರು ಖಾಲಿ ಮಾಡ್ಕೊಂಡು ಮಾಗಡಿ ರೋಡ್ ಕಡೆ ಹೋಗ್ತಾ ಇದ್ದೀನಿ. ಟೈಮ್ ಬಂದ್ಬಿಟ್ಟು 10 ಗಂಟೆ. ಗಾಡಿ ಬಂದ್ಬಿಟ್ಟು ಬೆಳಗ್ಗೆ 6 ಗಂಟೆಗೆಲ್ಲ ಗಾಡಿ ಖಾಲಿ ಆಯಿತು. 5 ಗಂಟೆ ಪಾರ್ಟಿ ಬಂದರು ಕರ್ಕೊಂಡೋಗಿ, 6 ಗಂಟೆಗೆಲ್ಲ ಗಾಡಿ ಖಾಲಿ ಆಯಿತು. ಬಾರ್ಡ್ರಲ್ಲಿ ಬಂದು ಹಾಕೊಂಡು ಮಲಗಿದ್ದೆ. ಇವಾಗ ಲೋಡ್ ಹೇಳಿದ್ರು, ಹೋಗ್ತಾ ಇದ್ದೀನಿ ಮಾಗಡಿ ರೋಡಿಂದ ಕಾಸರಗೋಡು. ಲೋಡ್ ಬಂದ್ಬಿಟ್ಟು ಈ ಸಲ ಕೇರಳಗೆ, ಕಾಸರಗೋಡಿಗೆ. ಏನೋ ಮಿಷಿನರಿ ಐಟಮ್ ಅಂತ ಏನಂತ ಗೊತ್ತಿಲ್ಲ, ಕ್ರೇನಲ್ಲಿ ಲೋಡ್ ಮಾಡೋದು. ಟನ್ನೇಜ್ ಏನು ಬರಲ್ವಂತೆ, ಒಂದು 10ರಿಂದ 12 ಟನ್ ಬರುತ್ತಂತೆ. ಹೋಗ್ತಾ ಇದ್ದೀನಿ. ಇದು ನಮ್ಮ ಚಂದಾಪುರದ ಹತ್ರ ಇದ್ದೇನೆ ಈಗ. ಮಾಗಡಿ ರೋಡು ಇದ್ರ ಹತ್ರ ಯಗ್ನಹಳ್ಳಿ ಕ್ರಾಸು, ಪೀಣ್ಯ ಸೆಕೆಂಡ್ ಸ್ಟೇಜ್ ಹತ್ರ ಹೋಗೋಣ. ಹೋಗಿ ನೋಡು ಏನು ಎತ್ತ ಅಂತ ಅಲ್ಲಿ ಹೋಗಿ ನೋಡೋಣ. ರನ್ನಿಂಗಲ್ಲಿ ಜಾಸ್ತಿ ಮೊಬೈಲ್ ಹಿಡ್ಕೊಳ್ಳೋದು ಬೇಡ. ಬೆಳಗ್ಗೆಯಿಂದ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದೆ ನಾನು. ರಾತ್ರೆಲ್ಲ ನಿದ್ದೆ ಇರಲಿಲ್ವಲ್ಲ, ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದೆ. ವಿಡಿಯೋ ಎಡಿಟ್ ಇದಕ್ಕೆ ಮಾಡೋಕ್ಕೆ ಹೋಗಲಿಲ್ಲ. ಇವಾಗ ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಮಾಡೋಣ. ಸ್ನೇಹಿತರೆ, ಇದೇ ನೋಡಿ ನಮ್ಮ ಗಾಡಿಗೆ ಲೋಡ್ ಮಾಡೋದು ಟ್ಯಾಂಕು. ಇದು ಬಂದು ಡ್ರೈಯರ್ ಅಂತೆ. ಡ್ರೈಯರ್ ಅಂದರೆ ಡ್ರೈವ್ ಮಾಡೋದು, ಗೊತ್ತಲ್ಲ, ಡ್ರೈವ್ ಮಾಡೋದು. ನೋಡಿ ಎಷ್ಟು ಹಿಂಗೈತೆ ಟ್ಯಾಂಕು. ಇದು ಟ್ಯಾಂಕ್ ಬಂದ್ಬಿಟ್ಟು 6.5 ಅಡಿ ಅಗಲ ಐತೆ, 25 ಅಡಿ ಉದ್ದ ಐತೆ, 6.5 ಅಡಿ ಹೈಟ್ ಐತೆ. ಇವಾಗ ನಮಗೆ ಉದ್ದ ಓಕೆ, ಅಗಲ ಓಕೆ, ಹೈಟೇ ಸ್ವಲ್ಪ ಜಾಸ್ತಿ ಆಯಿತು. ನೋಡಿ ಕ್ರೇನಲ್ಲಿ ಲೋಡ್ ಮಾಡ್ತಾರೆ, ಅಂದರೆ ಒಂದು ಕ್ರೇನಲ್ಲ 2 ಕ್ರೇನಲ್ಲಿ ಲೋಡ್ ಮಾಡ್ತಾರೆ. ತೂಕ ಬಂದ್ಬಿಟ್ಟು ಇದು ಬಂದ್ಬಿಟ್ಟು 14ರಿಂದ 15 ಟನ್ ಬರುತ್ತಂತೆ ಇದು ಒಂದು ಟ್ಯಾಂಕು. ಮತ್ತು ಕೆಳಗಡೆ ಒಳಗಡೆ ಇನ್ನೊಂದು 2 ಸಪ್ರೇಟ್ ಆಗವೆ, ಅದು ಆಮೇಲೆ ತೋರಿಸ್ತೀನಿ. ಅವೆರಡು ಲೋಡ್ ಮಾಡಬೇಕು. ಟೋಟಲು 3 ಪೀಸ್ ಲೋಡ್ ಮಾಡಬೇಕಂತೆ. ಬನ್ನಿ ಲೋಡ್ ಮಾಡಿಸೋಣ. ಲೋಡ್ ಹೆಂಗೆ ಮಾಡ್ತಾರಂತ ಹೇಳ್ತೀನಿ. ಇದು ಲೋಡಿಂಗ್ ಬಂದ್ಬಿಟ್ಟು ಪಿಣ್ಯ ಅಂದ್ರಳ್ಳಿ ರೋಡಾಗೆ ಲೋಡ್ ಆಗ್ತಾ ಇರೋದು. ಸ್ನೇಹಿತರೆ, ಫೈನಲ್ಲಾಗಿ ಲೋಡಿಂಗು ಶುರು ಮಾಡಿದ್ದಾರೆ. ನೋಡಿ 2 ಕ್ರೇನಿಂದ ಎಳ್ಕೊಂಬರ್ತಾಯಿದ್ದಾರೆ. ನೋಡಿ ಆ ಮಿಷಿನ ಎತ್ಕೊಂಬರ್ತಾ ನೋಡಿ. ಇದು ನೋಡಿ ವೀಲ್ ಹೆಂಗೆ ಎದ್ದೊಳ್ತೈತೆ, ಏನು ಸಾಹಸ ಮಾಡ್ತಾಯಿದೆ ನೋಡಿದ್ರೆ. 2 ಒಳಗಡೆಯಿಂದ ಒಂದು ಕ್ರೇನ್ ಎತ್ಕೊಂಬರ್ತಾಯಿದೆ, ಇದು ಆಚೆಯಿಂದ ಎಳ್ಕೊಂಬರ್ತೈತೆ. ನೋಡೋಣ ಹೆಂಗೆ ಎತ್ಕೊಂಬರ್ತಾಯಿರಂತ ನೋಡಿ. ಒಟ್ಟಿನಲ್ಲಿ ಈ ಜಾಗ ಗಲ್ಲಿಗೆ ಬರೋಷ್ಟೊತ್ತಿಗೆ ನನಗಂತೂ ಬೆಳಗ್ಗೆ ಲೊಕೇಶನ್ನು ಫಸ್ಟ್ ರೈಟ್ ತೋರಿಸ್ಬಿಡ್ತು. ರೈಟ್ ಹೊಡೆದ್ಬಿಟ್ಟೆ. ಅಲ್ಲಿ ಮುಂದೆ ಹೋದರೆ ರೋಡೇ ಇಲ್ಲ. ಆಮೇಲೆ ಬರೀ 200 ಮೀಟ್ರ್ ಅಷ್ಟೈತೆ ಗೋಡನ್ನು ಲೆಫ್ಟಿಗೆ ಬರಬೇಕು.
ಅಲ್ಲಿ ನೋಡ್ರೆ ರೋಡೇ ಇಲ್ಲ. ಮತ್ತು ಅಲ್ಲೇ ನಿಲ್ಲಿಸ್ಬಿಟ್ಟು ನಡ್ಕೊಂಬಂದು ಇವ್ರು ಕರ್ಕೊಂಡು ಹೋಗಿ ಅಲ್ಲಿ ತಿರುಗ್ತಾ ಇಲ್ಲ, ಗಾಡಿ ತಿರುಗಿಸ್ಕೊಂಡು ಮತ್ತೆ ಹೊರಗಡೆ ಹೋಗಿ ಮತ್ತೆ ಬಂದು ಸೆಕೆಂಡ್ ರೈಟ್ ತಗೊಂಡಿದ್ದು. ದೊಡ್ಡ ಹಿಂಸೆ ಆಗ್ಬಿಡ್ತು. ಇವ್ರು ಕೇಳಿದೆ ಲೊಕೇಶನ್ ಕರೆಕ್ಟಾಗಿ ತೋರಿಸಿದೆ, ಬರ್ರಿ ಟ್ರೈಲರ್ ಬರುತ್ತೆ ಅಂದರು. ಅಬ್ಬಾ ಕರ್ಮ ಎಂಥ ರೋಡ್ ಅಂದರೆ, ಲಾಸ್ಟಲ್ಲಿ ಈ ಕಡೆ ಆಚೆ ಹೋಗ್ಬೇಕಾರೆ ವಿಡಿಯೋ ಮಾಡ್ತೀನಿ ನೋಡ್ರಿ, ಅಂಥ ರೋಡಿಗೆ ಬಂದವ್ರೆ. ಇಲ್ಲಿಂದ ಆಚೆ ಹೋಗೋದೇ ಸಮಸ್ಯೆ ಇರೋದು. ಹೈಟ್ ಬೇರೆ ಬರುತ್ತೆ, ವಯರ್ಗಳು ನೋಡ್ಕೊಂಡು ಹೋಗ್ಬೇಕು. ವಯರ್ಗಳು ಕರೆಂಟ್ ವಯರ್ಗಳೆಲ್ಲ ಇದ್ದರೆ ನೋಡಿಕೊಂಡು ಹುಷಾರಾಗಿ ಹೋಗ್ಬೇಕು. ನೋಡೋಣ ಎಷ್ಟೊತ್ತಾಗುತ್ತೆ, ಇವ್ರು ಎಷ್ಟೊತ್ತು ಮಾಡ್ತಾರೆ ಅಂತ. ಅಲ್ಲೇ ಟೈಮು 4:45 5 ಗಂಟೆ ಆಯ್ತಾ ಬಂತು ನೋಡಿ. ಇಲ್ಲಿ ಎಷ್ಟು ತಗೊಬಂದಿದ್ದಾರಂತ. ಇಲ್ಲಿ ಸ್ವಲ್ಪ ಅಪ್ಪಿದ್ದಂಗೆ ಐತೆ, ಹಂಗಾಗಿ ಸ್ವಲ್ಪ ಗಾಡಿ ಎಳಿತಾ ಇಲ್ಲ. ಅದಕ್ಕಾಗಿ ಸ್ವಲ್ಪ ಮತ್ತೆ ಚೈನ್ ಮುಂದಕ್ಕೆ ಹಾಕಿ ಟ್ರೈ ಮಾಡ್ತವ್ರೆ. ಒಟ್ಟಿನಲ್ಲಿ ಕ್ರೇನ್ ಡ್ರೈವರ್ನ ಮೆಚ್ಚಬೇಕು. ಹಿಂದ್ಗಡೆ 4 ವೀಲ್ ಎದ್ದು ನಿಂತ್ಕೊಂಡಿದ್ರು ಬಿಡ್ತಾ ಇಲ್ಲ, ಅವ್ನು ಎಳ್ಕೊಂಬರ್ತಾನೆ. ಅವನೇ ಅಷ್ಟು ಸಾಹಸ ಮಾಡಿ ಎಳ್ಕೊಂಬತ್ತವನೇ. SH ಕ್ರೇನ್ ಅಂತೆ ನೋಡಿ, SH ಕ್ರೇನ್ಸ್ ಎಸ್ಕಾಟ್ಸ್. ಬನ್ನಿ ನೋಡೋಣ, ಲೋಡ್ ಆಗಲಿ, ಆಮೇಲೆ ಏನೇನು ಮಾಡ್ತಾರಂತ ಕೊಡ್ತೀನಿ ಅಪ್ಡೇಟ್. ಸ್ನೇಹಿತರೆ, ನಮ್ಮ ಅಂಬಾರಿಗೆ ಲೋಡ್ ಆಗಿರೋದು ಅವತಾರ. ಇನ್ನೂ ಅದು ಹಾಕಬೇಕು, 1-2 ಇದೆ ನೋಡಿ, ಅವೆರಡು ಹಾಕಬೇಕು. ಇದು ಹಾಕೋಕ್ಕಾಗಲ್ಲ ಅಂತ ಹೇಳಿದ್ದೀನಿ. ಸದ್ಯಕ್ಕೆ ಇದು ಹಾಕಿದ್ದಾರೆ. ಹೈಟ್ ಸ್ವಲ್ಪ ಬಂದಿದೆ ಅಷ್ಟೇ, ಹೈಟ್ ಏನು ಅಂಥದ್ದೇನಿಲ್ಲ. ನನಗೆ ಇಲ್ಲಿಂದ ಮೈನ್ ರೋಡ್ಗೆ ಹೋದರೆ, ಇಲ್ಲಿಂದ 2 ಕಿಲೋಮೀಟ್ರ್ ಹೋದರೆ ಸಾಕಷ್ಟೆ ಹೈಟು. ಟನ್ನೇಜ್ ಅಂತೂ ಏನೂ ಇಲ್ಲ. ಇದೊಂದು 13 ಟನ್ ಏನಾಯ್ತು ಅಷ್ಟೇ. ಎಲ್ಲ ಸೇರಿ ಒಂದು 14ರಿಂದ 15 ಟನ್ ಬರ್ಬೋದು. ನಮ್ಮ ಗಾಡಿ ನೋಡಿ ಒಂಚೂರು ಕೂತಿಲ್ಲ. 2 ಕ್ರೇನಲ್ಲಿ ಎತ್ತಿ ಇಟ್ಟಿದ್ದು. ಇನ್ನು ಹಿಂದ್ಗಡೆ ಎಷ್ಟು ಜಾಗ ಐತಿದು, ಅವೆರಡು ಇಕ್ಬೇಕಲ್ಲ ಹಿಂದ್ಗಡೆ, ಅವೆರಡು ಇಕ್ತಾರಂತೆ. ಇದೊಂದು ಸ್ವಲ್ಪ ಎಡವಟ್ ಆಗ್ಬಿಡ್ತು, ಒಂದು ಸ್ವಲ್ಪ ರೈಟಿಗೆ ಇಕ್ಬೇಕಾಯ್ತು, ಲೆಫ್ಟ್ಗೆ ಆಗ್ಬಿಡ್ತು ನೋಡಿ. ಲೆಫ್ಟಲ್ಲಿ ಎಷ್ಟು ಜಾಗ ಇದೆ, ರೈಟಲ್ಲಿ ನೋಡಿ ಎಷ್ಟು ಜಾಗ ಇದೆ ನೋಡಿದ್ರೆ. ಒಂದು ಸ್ವಲ್ಪ ರೈಟಿಗೆ ಇಕ್ಬೇಕಾಯ್ತು, ಒಂದೇ ಸೈಡ್ಗೆ ಆಗ್ಬಿಡ್ತೈತೆ. ಏನೂ ಮಾಡೋಕ್ಕಾಗಲ್ಲ. ಸದ್ಯಕ್ಕೆ ಇವೆರಡು, ಇದಂತ ಆಗೋಕ್ಕಾಗಲ್ಲ, ವೆಲ್ಡ್ ಹಾಕ್ಸ್ಬೇಕಷ್ಟೆ. ಏನು ಮಾಡ್ತಾರೆ ನೋಡೋಣ. ಸ್ನೇಹಿತರೆ, ಫೈನಲಾಗಿ ಅಂಬಾರಿ ಲೋಡ್ ಆಗಿದೆ ನೋಡಿ, ಯಾವ ಥರ ಆಗಿದೆ ಅಂತ ನೋಡಿದ್ರೆ. ಬೆಲ್ಟ್ ಗಿಲ್ಟೆಲ್ಲ ಹಾಕಿ ಹಿಂದ್ಗಡೆ ಒಂದೇ ಅಂದ್ಬಿಟ್ಟು 2 ಮಿಷಿನ್ ಇಟ್ಟವ್ರೆ, ಒಂದು ಹಿಡಿಸ್ಲಿಲ್ಲ ಅದು ನೋಡಿ. ಇವಾಗ ಕ್ಲೀನಾಗಿ ಕಾಣ್ತಿದ್ಯಾ. ಟೋಟಲಾಗಿ ಟೈಮ್ ಹಾಲೆ ಒಂದು ಸ್ವಲ್ಪ ಸಮಸ್ಯೆ ಆಗೈತೆ ಬಿಲ್ಲದು. ಅದನ್ನು ಎಷ್ಟೊತ್ತು ಮಾಡ್ತಾರೆ ಗೊತ್ತಿಲ್ಲ. ಬನ್ನಿ ಬಿಲ್ಗಿಲೆಲ್ಲ ಈಸ್ಕೊಂಡು ಎಷ್ಟೊತ್ತು ಮಾಡ್ತಾರೆ ನೋಡ್ಕೊಂಡು ಇಲ್ಲಿಂದ ಹೊರಡೋಣ. ಸಮಸ್ಯೆ ಏನಂತ ಮುಂದೆ ಹೇಳ್ತಾ ಹೋಗ್ತೀನಿ.